ಸರ್ವಧರ್ಮ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ನೆರಳು ಅನಾಥಾಶ್ರಮದಲ್ಲಿ ಮದರ್ ತೆರೇಸಾರವರ ಹುಟ್ಟುಹಬ್ಬವನ್ನು ಇಲ್ಲಿಯ ಅನಾಥರಿಗೆ ಆಹಾರ ಸಾಮಗ್ರಿಗಳು, ಹಣ್ಣುಗಳು ಕೊಡುವುದು ಹಾಗೂ ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು. ಸರ್ವಧರ್ಮ ಸಮಾಜ ಸೇವಕ ಹನುಮಂತ ಕೋಟೆ ಇವರು ತಾಯಿಯ ಹುಟ್ಟುಹಬ್ಬದ ಪರವಾಗಿ ಸೇವೆ ಮಾಡಲು ಸ್ಫೂರ್ತಿ ಸಿಗಲಿ. ಸ್ಫೂರ್ತಿಯ ಮೂಲಕ ಅವರ ಮಾರ್ಗದರ್ಶನದಲ್ಲಿ ನಾನು ಸಮಾಜ ಸೇವೆ ಕಾರ್ಯಗಳನ್ನು ಮಾಡುತ್ತಿದ್ದೇನೆ ಎಂದರು. ತರುವಾಯ ಪ್ರಗತಿಪರ ಹಿತಚಿಂತಕರಾದ ಈರೇಶ್ ಹುಲುಗುಚ್ಚಿ ಇವರು ಕಷ್ಟದಲ್ಲಿರುವವರಿಗೆ ಕರುಣೆಯಾಗಿ, ದೀನರಿಗೆ ದಯೆಯಾಗಿ, ನೋವಿನಲ್ಲಿರುವವರಿಗೆ ನಲಿವಾಗಿ, ಅನಾಥ ನಿರ್ಗತಿಕರಿಗೆ ತಾಯಿಯಾಗಿ ತಮ್ಮ ಜೀವಿತವನ್ನೇ ತ್ಯಾಗ ಮಾಡಿ ಸೇವೆ ಮಾಡಿದ ತಾಯಿಯ ಸೇವೆ ಜಗತ್ತಿನಲ್ಲಿ ಮುತ್ತು ರತ್ನದಂತೆ ಚಿರಸ್ಥಾಯಿಯಾಗಿದೆ ಎಂದರು. ತಾಯಿ ಮದರ್ ತೆರೇಸಾ ಈ ಕರ್ನಾಟಕ ರಾಜ್ಯದಲ್ಲಿ ತಮ್ಮ ಪತಿಯ ಹಾಗೆ ಅನೇಕ ಸೇವೆಗಳು ಮಾಡಿದ್ದಾರೆ. ಕರ್ನಾಟಕದಲ್ಲಿ ರಾಜ್ಯಗಳಲ್ಲಿ ಅನೇಕ ರಾಜ್ಯಗಳಲ್ಲಿ ತಾಯಿ ಮದರ್ ತೆರೇಸಾ ಕುಷ್ಠರೋಗಿಗಳಿಗೆ, ಕುಂಡ್ರಿಗೆ ಅನೇಕರಿಗೆ ತಾಯಿ ಮದರ್ ತೆರೇಸಾ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಒಂದು ಭಾಗ್ಯ. ಸ್ನೇಹಿತರೆ, ಜನಗಳಿಗೆ ಕರುಣೆಯಾಗಿ, ದೀನರಿಗೆ ದಯೆಯಾಗಿ, ಶೋಷಿತರಿಗೆ ಸ್ಫೂರ್ತಿಯಾಗಿ, ಅನಾಥ ನಿರ್ಗತಿಕರಿಗೆ ಮಾದರಿಯಾಗಿ ತಮ್ಮ ಜೀವವನ್ನೇ ಬಡಜನರ ಸೇವೆಗೆ ಮುಳುಗಾಗಿದ್ದಂಥ ಜಗತ್ತಿನ ಅತ್ಯಂತ ಮುದ್ದು ರತ್ನವಾದಂತಹ ಮದರ್ ತೆರೇಸಾರವರ ಆ ತಾಯಿಯ ಹುಟ್ಟುಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಈ ದಿನದಂದು ತಾಯಿ ತನ್ನ ಸೇವೆಯನ್ನ ಮದರ್ ತೆರೇಸಾ ಅವರು ತಮ್ಮ ಸೇವೆಯನ್ನು ಕರೆಯುವಾಗ ಅವರ ಸೇವೆ ಇವತ್ತು ದಿವಸ ಸೇವೆಯೇ ಸರ್ವೇಶ್ವರನ ಸಂವಿಧಾನದ ಮಾರ್ಗ ಅಂತಕ್ಕಂಥ ನಾಗರಿಕರಿಗೆ ತಮ್ಮ ಸೇವೆಯನ್ನ, ತಮ್ಮ ಕನಸನ್ನ ಭಾರತ ಜೀವಿತದಲ್ಲಿ ಕಂಡಂತ ಆ ತಾಯಿಯನ್ನ ನಾವು ನೆನೆಸ್ಕೊಳ್ಬೇಕಾಗಿದೆ. ಅವರ ಹುಟ್ಟುಹಬ್ಬದ ದಿನದಂದು ನಿಜವಾಗ್ಲೂ ನನಗೆ ಹೆಮ್ಮೆ ಬರ್ತಕ್ಕಂಥ ವಿಷಯ, ನಾವು ಅವರ ಹುಟ್ಟುಹಬ್ಬವನ್ನು ಮಾತ್ರ ಆಚರಿಸದೆ ಅವರ ನಡೆ, ಅವರ ಕಾರ್ಯಗಳನ್ನ ನಮ್ಮ ಜೀವನದಲ್ಲಿ ಕಾರ್ಯಗತಗೊಳಿಸಿದ ಮಾತ್ರ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ಸಹೋದರ ಹನುಮಂತ ಕೋಟೆ ಇವರು ಕರ್ನಾಟಕ ರಾಜ್ಯದಂತ ಜಿಲ್ಲೆಯಾದ್ಯಂತ ತಮ್ಮ ಜೀವನವನ್ನೇ ಮದರ್ ತೆರೇಸಾರವರ ಸೇವೆಯ ಒಂದು ಸ್ಫೂರ್ತಿಯನ್ನು ಇಟ್ಟುಕೊಂಡು ಸರ್ವಧರ್ಮ ವೆಲ್ಫೇರ್ ಟ್ರಸ್ಟ್ ಮೂಲಕ ಆ ತಾಯಿಯ ಕನಸುಗಳನ್ನು ನನಸು ಮಾಡಲು